ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತೇನು ಯಾವುದೂ ಬ್ಲಾಗ್ ಮಾಡಾಕತ್ತಿಲ್ಲ. ಇವತ್ತು ನೋಡ್ರಿ ಒಂದು ಗುಡ್ ನ್ಯೂಸ್ ಐತಿ. ನಾನು ತಮ್ಮನೇಲಿ ನೋಡಿದ್ರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರಬೇಕು ಏನು ಶೇರ್ ಮಾಡ್ಕೊಳಕ್ಕೆ ಬಂದೀನಿ ಅಂತೇಳಿ. ಟೈಮ್ ನೋಡ್ರಿ 6-7 ಗಂಟೆ ಆಗೈತಿ. ಈವ್ನಿಂಗ್ ಲಾಗ್ ಶೂಟ್ ಮಾಡಿ. ಲಾಗ್ ಅಂದರೆ ಲಾಗ್ ಅಲ್ಲ, ಜಸ್ಟ್ ಅದು ಗುಡ್ ನ್ಯೂಸ್ ಬಗ್ಗೆ. ನಮ್ದು ಫಸ್ಟ್ ಸ್ಯಾಲ್ರಿ ನೋಡ್ರಿ, ಯೂಟ್ಯೂಬ್ದು ಫೈನಲಿ ನಂದು ಫಸ್ಟ್ ಸ್ಯಾಲ್ರಿ ಬಂತು. ಭಾಳ ಖುಷಿ ಆಗತ್ತದ ನೋಡ್ರಿ. ನಿಮ್ದು ಅಮೌಂಟ್ ಬಗ್ಗೆ ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ, ಎಷ್ಟು ಬಂದವು ಏನು ಅಂಥೇಳಿ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಭಾಳ ಖುಷಿ ಆಗೈತೆ ನೋಡಿ. ಯಾಕಂದ್ರೆ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ನಂಗೆ ಭಾಳ ಸಪೋರ್ಟ್ ಮಾಡಾಳ. ಆ್ಯಕ್ಚುಲಿ ನಾನೇನೋ ಒಂದೊಂದು ಸಲ ಕೇರ್ಲೆಸ್ ಮಾಡ್ತಿದ್ದೆ. ಎಲ್ಲರೂ ಹೋದ್ರೆ ಯಾವುದೇ ಒಂದು ಫಂಕ್ಷನ್ ಇತ್ತು, ಒಂದು ಜಾತ್ರೆ ಆಗಲಿ ಏನೇ ಆಗಲಿ, ನನಗೆಲ್ಲ ಕಾಲ್ ಮಾಡಿ ಹೇಳಕ್ಕೆ ಬಂದು ಇದು ನೋಡ್ಕೊಂಡು ಹೋಗು ಅಂತೇಳಿ, ಬ್ಲಾಗರ್ ಮಾಡ್ಕೊಳಕತ್ತೀವ, ಫಂಕ್ಷನ್ದು ಶೇರ್ ಮಾಡ್ಕೊಳಕತ್ತೀವ ಅಂತೇಳಿ. ನಮ್ಮ ಮಮ್ಮಿಗೆ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ನೋಡಿ ನಂಗೆ ಬ್ಲಾಗಿಗೆಲ್ಲ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಒಂದು ಅಮೌಂಟ್ ಬ್ಲಾಗ್ ಬಗ್ಗೆ ಒಂದಿಷ್ಟು ಹೇಳ್ಕೊಬೇಕಂತ ಯೂಟ್ಯೂಬ್ದಾಗಿನೂ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು ನೋಡ್ರಿ. ನಂದು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದರೆ ಯೂಟ್ಯೂಬ್ದು ಚಾನಲ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ 3 ವರ್ಷ ಆಗೈತಿ. ಪೇಮೆಂಟ್ ಬಂದು ಆಲ್ರೆಡಿ 3 ತಿಂಗಳಾಯಿತು. ಬಟ್ ಬ್ಯಾಂಕಿಂದು ಭಾಳ ಪ್ರಾಬ್ಲಮ್ ಆಯ್ತು ನೋಡ್ರಿ. ಅದೇನೋ ಸ್ಟ್ರಕ್ ಆಗಿತ್ತು ಅಲ್ಲೇ ಅಮೌಂಟ್. ಅದು ಏನಂತೀರ ಡಾಲರ್ದು ರುಪೀಸ್ ಕನ್ವರ್ಟ್ ಆಗೋಲಾಗಿತ್ತು. ನಂದು ಇಂಡಿಯನ್ ಬ್ಯಾಂಕಿಂದ ಕೊಟ್ಟಿದ್ದೆ, ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಹಾಗಾಗಿ ಮತ್ತು ಇಲ್ಲಿ SBIದೇ ಬೇಕಂತ ಹೇಳಿದ್ರು. SBIದು ಕೊಡಬೇಕಂದ್ರೆ ಅದು ಸ್ವಲ್ಪ ಅಕೌಂಟ್ದು ಪ್ರಾಬ್ಲಮ್ ಇತ್ತು. ಹಾಗಾಗಿ ಅದನ್ನು ಕೊಡಲಾಗಿದೆ ನೋಡ್ರಿ. ನಾನು ಸ್ವಲ್ಪ ಅದಕ್ಕೆ ಏನಾರ ಮಾಡಿದ್ರೆ ಆಯ್ತು. ಬಟ್ ಅವರು ಆಲ್ರೆಡಿ ಅಮೌಂಟ್ ಸೆಂಡ್ ಅಂತೇಳಿ ನಂಗೆ ಸ್ಯಾಲ್ರಿ ಹಾಕಿದ್ದು ಇದು ಬರೋಕತ್ತಿತ್ತು. ಅಮೌಂಟ್ ಆಗಿದ್ದು ಪೇಮೆಂಟ್ ಕಂಪ್ಲೀಟ್ ಆಗತ್ತು. ಬಟ್ ಆಮೇಲೆ ಫೇಲ್ಡ್ ಆತಿತ್ತು ನೋಡ್ರಿ. ಹಾಗಾಗಿ ಹಾಗೆ ಹಾಕೋತೆ 3 ತಿಂಗಳು ಬತ್ತು ನೋಡ್ರಿ. ಆಮೇಲೆ ಪೇಮೆಂಟ್ ಬಂದು ಆಲ್ರೆಡಿ 2 ತಿಂಗಳಾಯಿತು. ಹಿಂಗೆ ಮಾಡ್ಕೋತ 5 ತಿಂಗಳು ಬತ್ತು ನೋಡ್ರಿ. ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೋಬೇಕಾದ್ರೆ 5 ತಿಂಗಳೇ ಆಯಿತು. ಯಾಕಂದ್ರೆ ನವಂಬರ್ಗೆ ಬಂದಿತ್ತು ನೋಡ್ರಿ. ಅಕ್ಟೋಬರಲ್ಲಿ ನವಂಬರ್ಗೆ ಬಂತು. ಈಗ ತಿರುಗಿದ್ದು ಮಾರ್ಚ್ ಸ್ಟಾರ್ಟ್ ಆಗೈತಿ. ಈಗ 5 ತಿಂಗಳೇ ಆಯ್ತು ನೋಡ್ರಿ. ಹಿಂಗೆ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಆಗಲಿಲ್ಲ. ಮತ್ತು ಕೆಲವೊಂದು ಹಿಂದಿಂದ ಬ್ಲಾಗ್ಸ್ ಇದ್ದು ಅವೆಲ್ಲ ಶೇರ್ ಮಾಡಿಕೊಂಡು ಲಾಸ್ಟಿಗೆ ಹೇಳ್ಕೊಂಡು ಆಯ್ತು ಬಿಡು ಅಂತೇಳಿ. ನಾನು ಆ್ಯಕ್ಚುಲಿ ಒಂದೇ ದಿನ ಅದು ಪೇಮೆಂಟ್ ಶೇರ್ ಮಾಡ್ಕೊಂಡಿದ್ದಾಯ್ತು. ಯಾವ್ದಾರ ಬ್ಲಾಗ್ನಾಗ ಹೇಳ್ಬೇಕಂತ ಅಂದ್ಕೊಂಡೆ. ಅದು ಆಗಲ್ಲ ಆಗ್ಯದ ನೋಡ್ರಿ. ಈಗ ಡ್ಯೂಟಿ ಅದ್ರಾಗ ಸಮ್ಮರ್ ಸ್ಟಾರ್ಟ್ ಆಯ್ತು ನೋಡಿ. ಈ ಬಿಸಿಲಿಗಂತೂ ಹೊರಗೆ ಎಲ್ಲಿ ಹೋಗೋಕ್ಕಾಗಂಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಕೆಲವೊಂದೆಲ್ಲ ಏನೋ ಐಡಿಯಾ ಇಟ್ಕೊಂಡು ಕೂತಿದ್ದೆ. ನನ್ನ ಫಸ್ಟ್ ಸ್ಯಾಲ್ರಿ ಬರ್ತದೆ, ಇಷ್ಟೆಲ್ಲ ಮಾಡಬೇಕು ಅಂತೇಳಿ ಮಾಡ್ತೀನಿ ಅದನ್ನು. ಬಟ್ ಈಗ ಫಸ್ಟ್ ಶೇರ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಅಮೌಂಟ್ ಬಗ್ಗೆ ಮುಂದೆಲ್ಲ ಶೇರ್ ಮಾಡ್ಕೊಂಡು ಅದರಿಂದ ಏನೇನು ಮಾಡ್ತೀನಿ ಅಂತೇಳಿ ಅದನ್ನು ಶೇರ್ ಮಾಡ್ಕೊತೀನಿ ಅಂತ. ಅಮೌಂಟು ಫೈನಲಿ ಬಂದೈತೆ ನೋಡ್ರಿ. ಎಷ್ಟು ಅಂಥೇಳಿ ನಾನು ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಮಂದಿ ಬ್ಲಾಗರ್ದೆಲ್ಲ ನೋಡೀನಿ. ಸಣ್ಣ ಬ್ಲಾಗರ್ಲ್ಲ ಹೇಳ್ತಿರ್ತಾರೆ ದೊಡ್ಡದಾಯಿತು ಪೇಮೆಂಟ್ ಬಂದಿದ್ದು ಇಷ್ಟೇ ಅಂತೇಳಿ. ಅದು ರೂಲ್ಸ್ ರೆಗ್ಯುಲೇಷನ್ಸ್ ಅದಾವ ಅಂತ ಶೇರ್ ಮಾಡ್ಕೊಬಾರ್ದು ಅಂತೇಳಿ. ಅದೇ ವಿಷಯಕ್ಕಾಗಿ ನಾನು ಎಷ್ಟು ಅಂತ ಶೇರ್ ಮಾಡ್ಕೊಳಕತ್ತಿಲ್ಲ. ಜಸ್ಟ್ ಒಂದು ನಿಮ್ಗೆ ಹೇಳ್ತೀನಿ, ಒಂದು ಸೂಚನೆ ಕೊಡ್ತೀನಿ, ಇಷ್ಟು ಅಂತೇಳಿ. ಲಾಸ್ಟಿಗೆ ಹೇಳ್ತೀನಿ ಅಂತ ಎಷ್ಟು ಬಂದವ ಅಂತೇಳಿ. ಇನ್ನೊಂದು ನೋಡ್ರಿ, ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಸಪೋರ್ಟಿವ್. ನಂಗೆ ಬ್ಲಾಗ್ ಅಂದರೆ ಗೊತ್ತಿದ್ದಿಲ್ಲ. ಏನಪ್ಪ ಇದು ವಿಡಿಯೋ ಮಾಡ್ತಾರಂತ, ಬ್ಲಾಗ್ ಏನು ಅಂತಾರೆ ಗೊತ್ತಿಲ್ಲ. ನಂಗೆ ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬ್ನಾಗ, ಬಟ್ ಹಿಂಗೆ ಅಂತ ಏನೂ ಗೊತ್ತಿದ್ದಿಲ್ಲ. ನಮ್ಮ ಧನುಷ್ ನೋಡ್ರಿ ಫಸ್ಟ್ ನಂಗೆ ಹೇಳಿದ್ದು. ಅವ ಜಾಸ್ತಿ ಬ್ಲಾಗ್ಸ್ ಎಲ್ಲ ನೋಡ್ತಿರ್ತಾನೆ, ಹಿಂದಿ ನೋಡ್ತಿರ್ತಾನೆ, ಕನ್ನಡದೊಳಗೂ ಏನು ಅಷ್ಟು ನೋಡಿಲ್ಲ. ಅವ ಹೇಳ್ತಿದ್ದ, ಇಲ್ಲ ಆಂಟಿ ನೀನು ಮಾಡು, ಡೈಲಿ ಬ್ಲಾಗ್ ಮಾಡು, ಎಷ್ಟೋ ಜನ ಅದರಲ್ಲಿಂದನೇ ಎಷ್ಟೋ ಅಮೌಂಟ್ಸ್ ಇದು ಮಾಡ್ತಾರೆ, ನೀನು ಮಾಡು, ಟ್ರೈ ಮಾಡು ಅಂತ ಹೇಳ್ತಿದ್ದ. ಬಟ್ ನೋಡು ಅಂದ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಒಂದು 6 ಮಂತ್ ಅಂತ ಏನು ವಿಡಿಯೋ ಹಾಕಿದ್ದಿಲ್ಲ, ಜಸ್ಟ್ ಚಾನಲ್ ಅಷ್ಟೇ ತೆಗೆದಿದ್ದೆ ನೋಡ್ರಿ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಹಾಕಿದ್ದೆ ನಾನು ಗೌರಿ ಜಾತ್ರೆ ಹಾಕಿದ್ದೆ ನೋಡ್ರಿ, ಬಾಗಿ ಹೊಡಿದು. ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ. ನಮ್ಮ ಧನುಷಿಗೆ ಒಂದು ಏನೋ ಗಿಫ್ಟ್ ಕೊಡಿಸ್ತೀನಿ. ಅವ್ನಿಗೆ ಏನಾದರೂ ಹೇಳಿಲ್ಲ, ಬಟ್ ಒಂದು ಕೊಡಿಸ್ತೀನಿ. ಅವ್ನಿಗೆ ಯಾವಾಗ ಕೊಡಿಸ್ತೀನಿ ಈ ಅಮೌಂಟ್ ಒಳಗೆ. ಬಟ್ ಅವ್ನಿಗೊಂದು ಗಿಫ್ಟ್ ಐತಿ, ನಮ್ಮ ಮಮ್ಮಿಗೊಂದು ಗಿಫ್ಟ್ ಐತಿ ನೋಡ್ರಿ. ಒಟ್ಟು ಅವ್ರಿಬ್ರಿಗೆ ಮಾಡೋದೈತಿ. ನಮ್ಮ ಮನೆಯವ್ರಂತೂ ಆಲ್ಮೋಸ್ಟ್ ಅಲ್ಲ ಅವ್ರು ನನಗೆ ಹೆಂಗೆ ಐತಿ ಹಂಗಂತ ಅವ್ರು ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ ನೋಡ್ರಿ ಯಾರಿಂದನೂ. ಅವರಿಗೆ ಅಷ್ಟೊಂದು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಂಗಿಲ್ಲ. ಮತ್ತು ಅವ್ರದ್ದು ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಅಲ್ಲ ಅವ್ರೇನು ಅಷ್ಟಿದು ಇಂಟ್ರೆಸ್ಟ್ ತೋರ್ಸಂಗಿಲ್ಲ ನೋಡ್ರಿ. ಬಟ್ ಮಾಡೋರಿಗೆ ಮಾಡಂತಾರೆ, ಸಪೋರ್ಟ್ ಮಾಡ್ತಾರೆ, ಏನೂ ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವ್ರು. ಇದಕ್ಕೆ ಅಂತಲ್ಲ, ನಂಗೆ ಯಾವುದೋ ಅದು ಅನ್ನಂಗಿಲ್ಲ. ಅದ್ರದ್ದು ಪ್ರತ್ಯೇಕ ನಾನು ಲಕ್ಕಿ ನೋಡ್ರಿ. ನಮ್ಮ ಅಣ್ಣ ಆಗಲಿ, ನಮ್ಮ ಮಮ್ಮಿ ಆಗಲಿ, ಆಮೇಲೆ ನನ್ನ ಫ್ಯಾಮ್ಲಿ ಒಳಗೆ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾವುದೂ ಇದು ಮಾಡೋಂಗಿಲ್ಲ, ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಮಾಡಬೇಡ, ಹಿಂಗಿರ್ಬೇಡ ಅಂತೇಳಿ. ಅದ್ರ ಜೊತೆ ನಮ್ಮ ಫ್ಯಾಮ್ಲಿಯಿಂದ ನನ್ನ ಕುಟುಂಬಕ್ಕೆ ನಾವು ಒಂಥರ ಒಂದು ಆಲ್ಮೋಸ್ಟ್ ಥ್ಯಾಂಕ್ ಯು ಹೇಳ್ತೀನಿ ನೋಡಿ. ಯಾವುದಕ್ಕೂ ನಂಗೆ ಇದು ಮಾಡಿಲ್ಲ ಅಂತೇಳಿ. ಕೆಲವೊಬ್ರು ಏನೋ ಎಷ್ಟೋ ಮಂದಿ ಮಾಡ್ಬೇಕಂತ ಆಸೆಗಳು ಇರ್ತಾವೆ, ಬಟ್ ಅವ್ರಿಗೆ ಸಪೋರ್ಟ್ ಇರೋಂಗಿಲ್ಲ ನೋಡ್ರಿ. ಬ್ಯಾಕ್ಗ್ರೌಂಡ್ ಎಲ್ಲ ಭಾಳ ಇದು ಇರ್ತಾವೆ. ಬಟ್ ಅವರು ಇವರು ಅದು ಅಂತಾರೆ ಇದು ಅಂತಾರೆ ಅಂತ ಕೆಲವೊಬ್ರು ಅದ್ರ ಸಂಬಂಧ ಅಂಜಿ ಬಿಡ್ತಾರೆ. ಮಾಡ್ಬೇಕಂದ್ರೆ ಇರ್ತೈತಿ, ಫ್ಯಾಮ್ಲಿ ಒಳಗೆ ಸಪೋರ್ಟ್ ಇದ್ದರೂ ಜನಕ್ಕೆ ಅಂಜಿ ಬಿಡ್ತಾರೆ. ಏನಿಲ್ಲ ನೋಡ್ರಿ, ಜನಕ್ಕೆ ಅಂಜಿದ್ರೆ ಎಂದೂ ನಮ್ದು ಜೀವನ ಮಾಡೋಕ್ಕಾಗಂಗಿಲ್ಲ. ಅವ್ರು ಹಂಗಂತಾರೆ, ಅವ್ರು ಹೆಂಗಿದ್ರು ಅಂತ ನೋಡ್ರಿ ಜನ. ನಾವು ಸರಿ ಇದ್ರು ಅಂತಾರೆ, ಸರಿ ಇರಲಿಲ್ಲ ಅಂತಾರೆ. ನಮ್ಮದು ದಾರಿ ಒಳಗೆ ನಾವು ಏನಿರ್ತೈತಿ ಕರೆಕ್ಟಾಗಿ ಇದ್ವಿ ಅಂದರೆ ದೇವರು ನಮ್ಗೆ ಒಳ್ಳೆ ದಾರಿನೇ ತೋರಿಸ್ತಾರೆ. ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ನಾವು ಮನಸ್ಸಲ್ಲಿ ಒಂದು ಅಂದ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವುದೂ ಕಷ್ಟ ಆಗಂಗಿಲ್ಲ. ಒಂದು ಸ್ವಲ್ಪ ಲೇಟ್ ಆದ್ರೂ ಸಹ ಒಳ್ಳೇದಾಗೇ ಆಗುತ್ತೆ ಅನ್ನೋದಕ್ಕೂ ನನಗೆ ಭಾಳ ಎಕ್ಸಾಂಪಲ್ಸ್ ಇದ್ದಾವೆ ನನಗೆ ನನ್ನ ಜೀವನದೊಳಗೆ. ಏನೇನೋ ಅಂದ್ಕೊಂಡೆ, ಇನ್ಕ್ಲೂಡಿಂಗ್ ನಮ್ಮ ಚಿನ್ನು ಹುಟ್ಟಬೇಕಾದ್ರೂ ನೋಡಿರಿ ಬಿಫೋರ್ ನಾನು ಭಾಳ ಇದಾಗಿದೆ. ಇನ್ನೊಂದಂದ್ರೆ ನಮ್ಮ ಅಕ್ಕನೊಂದು ನಂಗೆ ಫೀಲಿಂಗ್ ಭಾಳ ಐತಿ. ಅಕ್ಕ ಇಲ್ಲೆಲ್ಲ ಆಕಿ ಇಂಥದ್ದು ನಾನು ಮಾಡಿ ಒಂದು ಚಾನಲ್ ತೆಗೆದು ನಾ ಇಷ್ಟು ಪೇಮೆಂಟ್ ತೊಗೊಳಕತ್ತೀನಿ ಅಂದ್ರೆ ಆಕಿ ಭಾಳ ಖುಷಿ ಪಡ್ತಿದ್ಲು. ಅದೊಂದು ನಂಗೆ ಭಾಳ ಫೀಲ್ ಆಕ್ಕದ. ನಮ್ಮ ಅಕ್ಕನೂ ಭಾಳ ಮಿಸ್ ಮಾಡ್ಕೋತೀನಿ ನಾನು.
ತಿರುಗಿ 5 ವರ್ಷ ಆಗತ್ತೆ ನೋಡಿರಿ. ಈಗ ನೆಕ್ಸ್ಟ್ ಮೇ ಬಂತಂದ್ರೆ ನಮ್ಮ ಮದುವೆ ಆದ ದಿನವೇ ಆಕಿ ನಮ್ಮ ಅಕ್ಕ ತಿರ್ಕೊಂಡಿದ್ದಲ್ಲ, ಅವಾಗೇ ಆಕಿ ತಿರ್ಕೊಂಡು 5 ವರ್ಷ ಕಂಪ್ಲೀಟ್ ಆಗುತ್ತೆ. ಆಕಿನ ವಿಷಯ ಪೂರ್ತಿಗೆ ನಾ ಭಾಳ ಮಿಸ್ ಮಾಡ್ಕೋತೀನಿ ಅಕ್ಕನ. ಯಾಕಂದ್ರೆ ಇವತ್ತಿನ ದಿನ ಆಕಿ ಯಾವಾಗಲೂ ಒಂದು ದುಡಿಬೇಕು, ಮಾಡಬೇಕು, ಒಂದು ಅಮೌಂಟ್ ಸೇವ್ ಮಾಡಬೇಕು, ಒಂದು ಎಲ್ಲನೂ ಭಾಳ ಒಂದೊಂದೇ ವರ್ಕ್ ಮಾಡ್ತೀನಿ ನೋಡಿರಿ, ಭಾಳ ಥರ ಮಾಡ್ತಿಲ್ಲ. ಹಾಗಾಗಿ ಇಂಥದ್ದು ನಾನು ಚಾನಲ್ ತೆಗೆದು ಇದರಿಂದ ಒಂದು ಸಕ್ಸಸ್ಫುಲ್ಲಾಗಿ ಒಂದು ಪೇಮೆಂಟ್ ಬರುತ್ತೋ ನಾನು ಇಂಥದ್ದೊಂದು ಮಾಡಿದ್ದೆ ಅಂದ್ರೆ ನಾನು ನನ್ನದೇ ಆದ್ರೆ ಒಂದು ಇದರಲ್ಲೇ ಮಾಡಿದ್ದೆ, ಎಡಿಟಿಂಗ್ ಮಾಡಿ ಕಷ್ಟಪಡ್ದು ಅದಕ್ಕೆ ಭಾಳ ಖುಷಿ ಪಡ್ತಿದ್ಲು ನೋಡಿರಿ. ಇಂಥದಕ್ಕೆಲ್ಲ ಭಾಳ ಆಕಿ ಸಪೋರ್ಟ್ ಮಾಡ್ತಿದ್ಲು ಯಾವಾಗಲೂ. ಅಲ್ಲಿ ಇಂಥದ್ದು ಅಕ್ಕಿನಂತರೂ ಒಂದೊಂದೇ ಕೆಲಸ ಮಾಡ್ತಿದ್ದಿಲ್ಲ ಅಕ್ಕಿ ಇನ್ಕೊಂಡು ಒಂದು 5-6 ಕೆಲಸ ಮಾಡ್ತಿದ್ಲು ನೋಡಿರಿ. ಪಿಕೋಪಾಲ್ ಹಾಕೋದಾಗೋದು, ಮತ್ತು ಡೈಲಿ ಡಬಲ್ ಡ್ಯೂಟಿ ಮಾಡೋದಾಯ್ತು, ಮನೆಯೊಳಗೆ ಅಂಗಡಿ ಇಟ್ಬಿಟ್ಟು ಹಾಲು ಮೊಸರು ಮಾಡೋದಾಯ್ತು, ಇನ್ನೊಂದು ಐಸ್ ಕ್ರೀಮ್ ಮಜ್ಜಿಗೆದು ಎಲ್ಲ ಮನೆಯೊಳಗೆ ಮಾಡೋದಾಯಿತು, ಮತ್ತು ಕರೆನ್ಸಿ ಹಾಕೋದಾಯ್ತು. ಅವಾಗೆಲ್ಲ ಮಿಶೋ ಆ್ಯಪ್ ಅಂದರೆ ಗೊತ್ತಿದ್ದಿಲ್ಲ ಯಾರಿಗೆ. ಅಕ್ಕಿ ಮಿಶೋ ಆ್ಯಪ್ ತೆಗೆದು ಅದ್ರೊಳಗೆ ರೀಸೇಲಿಂಗ್ ಅಂತೇಳಿ ಹಿಂಗೆ ಮನೆಗೆಲ್ಲ ಕೊರಿಯರ್ ಕಳಿಸ್ತಿದ್ಲಕ್ಕಿ. ಮತ್ತು ಒಂದು ಇದು ಹಾಕಿದ್ರೆ ಏನಂತಾರೆ ಕರೆನ್ಸಿ ಹಾಕಿದರೆ 1-2 ರೂಪಾಯಿ ಬರ್ತಿತ್ತು, ಅದರಿಂದ ಅದನ್ನೂ ಮಾಡ್ತಿದ್ಲು. ಇದೇ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ಹೋಮ್ ಸರ್ವಿಸ್ ಕೊಡ್ತಿದ್ಲು ನೋಡ್ರಿ ನರ್ಸಿಂಗ್ದು ಡ್ಯೂಟಿ ಮುಗಿಸ್ಕೊಂಡ್ಬಿಟ್ಟು. ಹಂಗಾಗಿ ಆಕಿಂದು ಹೇಳ್ಬೇಕಂದ್ರೆ ಭಾಳ ಹಾಕೋದು ನೋಡ್ರಿ. ಅದಕ್ಕೆ ಇವತ್ತಿನ ದಿನ ಆಕಿ ನೆನೆಸ್ಕೊಳಕ್ಕೆ ಇದು ಆಗುತ್ತೆ ನನಗೆ. ಯಾಕಂದ್ರೆ ಆಕಿ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಭಾಳ ಇತ್ತು. ಏನು ಮಾಡೋಕ್ಕಾಗಲ್ಲ ನೋಡಿರಿ. ಒಳ್ಳೆಯವ್ರಿಗೆ ಇನ್ನೂ ದುಡಿಬೇಕು ಮಾಡಬೇಕು ಅನ್ನೋರಿಗೆ ದೇವರ ಭೂಮಿಲಿ ಇಳಿಸ್ಕೊಡ್ಲಿಲ್ಲ. ಎಷ್ಟೆಷ್ಟೋ ಜನ ವೇಸ್ಟ್ಲೆಸ್ ಆಗಿರ್ತಾರೆ, ಅವರಿಗೆಲ್ಲ ಜೀವನನೇ ಹಾಕೋ ಅಂತಿರ್ತಾರೆ, ಅವ್ರು ಹಾಗೆ ನಡೀತಿರ್ತೈತಿ. ಏನು ಮಾಡೋಕ್ಕಾಗಲ್ಲ ನೋಡಿರಿ, ಎಲ್ಲ ದೇವ್ರ ಇಚ್ಛೆ ಇದ್ದಂತೆ ಆಗುತ್ತೆ. ಬಟ್ ಅಕ್ಕಿನಂತೂ ಭಾಳ ಮಿಸ್ ಮಾಡ್ಕೋತೀನಿ ಇವತ್ತಿನ ದಿನ. ಹೇಳ್ದಲ್ಲ ಅದು ಅಕ್ಕಿನ ರೂಪಾನೇ ಅನ್ಬೋದು ನೋಡಿರಿ. ನಮ್ಮ ದಿವ್ಯ ಅದಾಳ ಮನೆ ಒಳಗೆ. ಬಟ್ ಅಕ್ಕಿ ಜಾಸ್ತಿ ಕಾಲೇಜ್ ಅದು ಅಂತೇಳಿ ಆಕಿ ಯೂಟ್ಯೂಬ್ದಾಗೆ ಅಷ್ಟು ಇದು ಮಾಡೋಂಗಿಲ್ಲ ನೋಡಿರಿ. ಬಟ್ ನಮ್ಮ ಧನುಷ್ಯ ನಂಗೆ ಫಸ್ಟ್ ಐಡಿಯಾ ಕೊಡು, ಒಂದು ಸಪೋರ್ಟ್ ಅಂದರೆ ಎಡಿಟಿಂಗ್ ಅದಲ್ಲ ಆಲ್ಮೋಸ್ಟ್ ಎಲ್ಲ ನಾನೇ ಮಾಡ್ತೀನಿ ನೋಡಿ. ಯಾವುದೂ ಎಡಿಟಿಂಗ್ ಹೆಲ್ಪ್ ಏನಿಲ್ಲ. ಜಸ್ಟ್ ಅವ್ನಿಗೆ ಏನಾರ ಪ್ರಾಬ್ಲಮ್ ಮಾಡ್ತು ಅಂದ್ರೆ ನನಗಿಂತ ಜಾಸ್ತಿ ಧನುಷ್ಯ ಗೊತ್ತಾಗುತ್ತೆ, ಅವ ನಂಗೆ ಹೆಲ್ಪ್ ಮಾಡ್ತಾನೆ, ಅದ್ರ ಪ್ರತ್ಯೇಕ ಅದನ್ನು ಹೆಲ್ಪ್ ಮಾಡ್ತಾನೆ. ಬಟ್ ಎಡಿಟಿಂಗ್ ಮಾಡೋಕೆ ಅವ ಭಾಳ ಲೇಜಿ ಅದ ನೋಡ್ರಿ, ಬ್ಯಾಚರ್ ಮಾಡ್ಕೊತಾನೆ. ಬಟ್ ನಾನೇ ಎಡಿಟಿಂಗ್ ಮಾಡೋದು ಆಲ್ಮೋಸ್ಟ್ ಎಷ್ಟು ಟೈಮ್ ಸಿಗ್ತದೆ ಅಷ್ಟೇ ಟೈಮ್ ಒಳಗೆ ಎಡಿಟಿಂಗ್ ಮಾಡ್ಕೋತೀನಿ ನಾನು. ಡ್ಯೂಟಿ ಮುಗಿಸ್ಮ ಕೆಲವೊಂದು ಸಲ ಡ್ಯೂಟಿಯಿಂದ ಬಂದು ಭಾಳ ಬೇಸರ ಆಗ್ಬಿಟ್ಟಿರ್ತದೆ ನೋಡಿರಿ. ಬರೀ ಪೇಮೆಂಟ್ ತೊಗೊಳೋದು ಅಷ್ಟೇ ಇಲ್ಲ, ಅದ್ರ ಹಿಂದೆ ಇಷ್ಟು ಕಷ್ಟ ಐತೆ ನೋಡ್ರಿ ಆಲ್ಮೋಸ್ಟ್ ಅಲ್ಲ. ಯಾಕಂದ್ರೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದನ್ನ ನೋಡಿ ಸ್ಪೆಕ್ಟ್ ಬರ್ತಾವೆ, ತಲೆ ನೋಸ್ತೈತಿ. ಯಾಕಂದ್ರೆ ಬ್ರೈಟ್ನೆಸ್ ಇರ್ತಲ್ಲ ನೋಡ್ಕೊಂಡು ಅದನ್ನು ಜಾಸ್ತಿ ರಾತ್ರಿ ಟೈಮಿಗೆ ಮಾಡ್ತಿರ್ತೀನಿ ನೋಡ್ರಿ. ಯಾಕಂದ್ರೆ ಡ್ಯೂಟಿಯಿಂದ ಬಂದು ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಹುಡುಗರೆಲ್ಲ ಮಲ್ಕೊಂಡಾಗ ಅವಾಗ ಸ್ವಲ್ಪ ನಿವಾಂತ ಇರ್ತದೆ ಅಂತೇಳಿ ರಾತ್ರಿ ಟೈಮ್ನ ಎಡಿಟಿಂಗ್ ಮಾಡ್ಕೊಂಡು ಕೂತಿರ್ತೀನಿ. ಅದು ಕಟ್ ಮಾಡಿಬಿಟ್ಟು ಒಂದೊಂದೇ ವಿಡಿಯೋ ಹಾಕಿ ಕಟ್ ಮಾಡಿ ಗೊತ್ತಿರ್ತೈತೆ. ಆಲ್ಮೋಸ್ಟ್ ಅಲ್ಲಿ ಬ್ಲಾಗ್ ಮಾಡೋರಿಗೆಲ್ಲ ಗೊತ್ತಿರ್ತೈತಿ ಅದ್ರ ಕಷ್ಟ ಏನು ಅಂತ. ನೋಡೋರಿಗೇನು ಗೊತ್ತಾಗಲ್ಲ, ವಿಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ, ಅದು ತಮ್ನೇಲಿ ಏನು ಹಾಕಬೇಕು, ತಮ್ನೇಲಿ ಎಡಿಟ್ ಮಾಡಬೇಕು, ಮತ್ತು ಒಳಗೆ ವಿಡಿಯೋ ಒಳಗೆ ಯಾವುದು ವಿಷಯದ ಬಗ್ಗೆ ನಾವು ಮ್ಯಾಕ್ ತಮ್ನೇಲಿ ಹಾಕಬೇಕು, ಡಿಸ್ಕ್ರಿಪ್ಷನ್ ಒಳಗೆ ಏನು ಆ್ಯಡ್ ಮಾಡಬೇಕು, ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಇದೇ ಮ್ಯೂಸಿಕ್ ಹಾಕಂಗಿಲ್ಲ ಅದೇ ಮ್ಯೂಸಿಕ್ ಹಾಕಂಗಿಲ್ಲ ಅಂತೇಳಿ. ಮತ್ತು ಇನ್ನೊಂದು ಟಿಪ್ಸ್ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಯೂಟ್ಯೂಬ್ ತೆಗೋರಿದ್ರಂದ್ರೆ ಅದಕ್ಕೆಲ್ಲ ಸ್ಟೆಪ್ಸ್ ಅದಾವೆ ನೋಡ್ರಿ. ಈಗ ಈಸಿ ಆಗೈತೆ ನೋಡ್ರಿ. ಆಲ್ಮೋಸ್ಟ್ ನಾವು ಮಾಡಿದಾಗೆಲ್ಲ ಭಾಳ ಕಷ್ಟ ಆಯಿತು. ಈಗ ಏನೈತಿ ಸ್ವಲ್ಪ ಇದ್ರೊಳಗೆ ಆಗಬೇಕು. ಅವಾಗ ನಾವು ಮಾಡುವಾಗ ಯೂಟ್ಯೂಬ್ನಾಗ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಆಮೇಲೆ 4000 ತಾಸು ಅವರ್ಸ್ ಆಗಬೇಕು, 4000 ಅವರ್ಸ್ ಆಗಬೇಕು. ಅದ್ರ ನೆಕ್ಸ್ಟ್ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬರಬೇಕು, ಅದನ್ನು ಹಾಕ್ಬಿಟ್ಟು ಮಾನಿಟೈಸೇಷನ್ ಆಗಬೇಕು. ಅದ್ರ ಮೇಲೆ ಡಾಲರ್ ಸ್ಟಾರ್ಟ್ ಆಯ್ತು ನೋಡಿ. ನಾ ಅಂದ್ಕೊಂಡೆ ಇದೆಲ್ಲ ಆದಮೇಲೆ ಮುಗೀತು ನೋಡಿ, ಪೇಮೆಂಟ್ ಸ್ಟಾರ್ಟ್ ಆಗ್ಬಿಡ್ತದೆ, ಮಂತ್ಲಿ ಇಷ್ಟಿಷ್ಟು ಅಮೌಂಟ್ ಬರ್ತದನೋ ಅಂತ ಖುಷಿಯಾಗಿದೆ. ಬಟ್ ಹಾಗಿಲ್ಲ ನೋಡಿರಿ. ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಅದಾದಮೇಲೆ 4000 ಅವರ್ಸ್ ಆಗಬೇಕು. ಅಂದರೆ ಒಂದು ವಿಡಿಯೋ ನಾವು 10-15 ನಿಮಿಷ ಹಾಕಿರ್ತೀವಿ, ಅದು ಮತ್ತು ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿದ್ರು ಅಂದ್ರೆ ಒಂದು ವಿಡಿಯೋಕ್ಕೆ ಒಂದು 15 ನಿಮಿಷ ನಮ್ಗೆ ಇದು ಆಗುತ್ತೆ. ಬಟ್ ನೀವೇನಾದರೂ ವಿಡಿಯೋ ನೋಡುವಾಗ ಹಿಂಗೆ ಸ್ಕಿಪ್ ಮಾಡಿಬಿಟ್ರೆ ಅಂದ್ರೆ ಮುಗಿತು. ಆಲ್ಮೋಸ್ಟ್ ಅಲ್ಲ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಹೇಳ್ಯಾರು ಭಾಳ ಜನ ಲೈಕ್ ಕೊಡೋಂಗಿಲ್ಲ ನೋಡಿ, ಜಾಸ್ತಿ ಜನ ನೋಡಿರ್ತಾರೆ ಬಟ್ ಲೈಕ್ ಕೊಡೋಲ್ಲ. ಇನ್ನೊಂದು ಸ್ಕಿಪ್ ಮಾಡಬಾರ್ದು ನೋಡಿ ಯಾವುದೇ ವಿಡಿಯೋ ನೀವು ನೋಡೋರು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ರಿಕ್ವೆಸ್ಟ್ ನೋಡಿರಿ, ಆ್ಯಕ್ಚುಲಿ ನೋಡಿದ್ದಕ್ಕೂ ಒಂದು ನೀವು ಯೂಸ್ ಆಗಬೇಕು. ನೀವು ವಿಡಿಯೋ ನೋಡಿದ್ದು ಅಂದ್ರೆ ಯಾವುದೇ ವಿಡಿಯೋ ನೀವು ಸ್ಟಾರ್ಟ್ ಮಾಡ್ತಿಲ್ಲ, ಪೂರ್ತಿ ವಿಡಿಯೋ ನೋಡಿಬಿಟ್ರೆ ಅದೊಂದು ಯೂಸ್ ಆಗತ್ತೆ. ನೋಡಿದ್ರು ಈಗ ಸ್ಕಿಪ್ ಮಾಡಿಬಿಟ್ರಿ ಅಂದರೆ ಒಂದು 10 ನಿಮಿಷ ಇರ್ತದೆ, ಅದನ್ನೂ ವೇಸ್ಟ್ ಆಗ್ಬಿಡ್ತದೆ ನೋಡಿರಿ, ಅಷ್ಟು ಯೂಸ್ ಆಗಂಗಿಲ್ಲ. ಅದೇ ನಮಗೆ ವಾಚ್ ಅವರ್ಸ್ ನೋಡಿರಿ. ನೀವೇನು ಒಂದು ವಿಡಿಯೋ ಫುಲ್ ನೋಡಿದ್ರೆ ಎಂಡತನ ಆ ವಿಡಿಯೋಲಿಂದಲೇ ನೋಡಿ ವಾಚ್ ಅವರ್ಸ್ ನಮ್ಗೆ ಕಲೆಕ್ಟ್ ಆಗೋದು. ಇವಾಗ ಪ್ರೆಸೆಂಟ್ಲಿ ನೋಡ್ಬೇಕಂದ್ರೆ ಡಾಲರ್ ಕಲೆಕ್ಟ್ ಆಗೋದು ತುಂಬ ಕಷ್ಟ ಆಯ್ತು ನೋಡಿ. ಅದ್ರಾಗ ನಾವು ಜಾಸ್ತಿ ಯೂಸ್ ಆಗಲ್ಲ ಅಂದರೆ ತೀರಾ ಕಷ್ಟ ನೋಡಿರಿ. ಒಂದು 3 ವರ್ಷ ಆಗೈತಿ. ಕೆಲವೊಬ್ಬರು ಅದೇ ಡಾಲರ್ ಕಲೆಕ್ಟ್ ಆಗ್ಲಾಕ ಬ್ಯಾಸಾಗಿ ವಿಡಿಯೋ ಮಾಡೋದೇ ಬಿಟ್ಟಾರೆ ಆಲ್ಮೋಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ. ಬಟ್ ನಾ ಎಲ್ಲಿಗೆ ಹೋಗಿ ಮುಟ್ಟುತ್ತಾನೆ, ಒಂದು ದೇವ್ರು ಒಳ್ಳೆ ದಾರಿ ಮಾಡ್ತಾನೆ, ಒಂದು ಇದು ಮಾಡ್ತಾನೆ ಅಂತ ಅಂದ್ಕೊಂಡು ಪಾರ್ಟ್ ಟೈಮ್ ನೋಡ್ರಿ. ಅದ್ರಾಗ ಡ್ಯೂಟಿ ಮನಿ ಅಂದ್ಕೊಂಡವ್ರಿಗೆ ಜಾಸ್ತಿ ಸ್ವಲ್ಪ ಲೇಟ್ ಆಗೋದು ಕಾಮನ್. ಬಟ್ ಅದೇ ಮಾಡ್ತಿರ್ತಾರಲ್ಲ ಮನೆಯೊಳಗೆ ಫ್ರೀ ಇದ್ದವ್ರಿಗೆ ಏನು ಅನ್ಸಂಗಿಲ್ಲ, ಅದೇ ಮಾಡೋಕೆ ಟೈಮ್ ಇರ್ತೈತಿ. ಬಟ್ ನಮ್ಗೆ ಹಂಗೆ ನೋಡಿ ಡ್ಯೂಟಿ ಮುಗಿಸ್ಕೊಂಡು ಬಂದುಬಿಟ್ಟು ಹುಡುಗರು ನೋಡಿಕೊಂಡು ಅವ್ರದ್ದೆಲ್ಲ ಸ್ಟಡೀಸ್ ಮಾಡಿಕೊಂಡು ಮನೆಯೊಳಗೆ ಕೆಲಸ ಆದಮೇಲೆ ಉಳ್ದಿದ್ದ ಟೈಮ್ ಒಳಗೆ ನಾ ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಹಾಗಾಗಿ ಖುಷಿ ಆಯ್ತು ನೋಡಿ. ಅಣ್ಣನೂ ಸಪೋರ್ಟ್ ಮಾಡ್ತಾನೆ. ಆಲ್ಮೋಸ್ಟ್ ಅಲ್ಲಿ ನಾ ಹಾಕಿ ಕೊಟ್ಟಿದ್ದೆಲ್ಲ ಎಲ್ಲ ಶೇರ್ ಮಾಡ್ತಾನೆ. ಅವ ಶೇರ್ ಆಯಿತು, ಸ್ಟೇಟಸ್ ಹಾಕ್ತಾನೆ. ನೋಡೋದಾಗಲಿಲ್ಲ, ಅವ ಬಿಜಿ ಇರ್ತೇನೆ ಅಂದ್ರೂ ನಮ್ಮ ಅಣ್ಣನೂ ಭಾಳ ಸಪೋರ್ಟ್ ಮಾಡ ನೋಡಿರಿ. ಫಸ್ಟಿಗೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ಭಾಳ ಕಷ್ಟಪಟ್ಟು ನಾನು, ಅದು ನನಗೆ ಗೊತ್ತು ನೋಡಿರಿ. ನಮ್ಮ ಅಣ್ಣ ಅಷ್ಟು ಹೆಲ್ಪ್ ಮಾಡ ನನಗೆ ಅನ್ನ ಮಾಡ್ಬೇಕಾದ್ರೆ. ಅನ್ನೊಂದು ಒಂದು ಥ್ಯಾಂಕ್ ಯು ಸೋ ಮಚ್ ನೋಡೋಣ. ನೀನು ನಂಗೆ ಭಾಳ ಹೆಲ್ಪ್ ಮಾಡಿ ಈ ಅಮೌಂಟಿಂದ ಎಲ್ಲರದ್ದು ನೋಡಿರಿ, ಎಲ್ಲರದ್ದು ಎಫರ್ಟ್ ಐತಿ. ಅನ್ನಂದು, ದಿವ್ಯಾಂದು, ಧನುಷಂದು, ಆಮೇಲೆ ನಮ್ಮ ಮಮ್ಮಿದು ಎಲ್ಲರೂ ಸಪೋರ್ಟ್ ಮಾಡಲ್ಲ. ಏನೋ ಒಂದು ಇದೇ ವಿಷಯಕ್ಕಂತಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಯಾರ. ನಮ್ಮ ಮನೆಯವ್ರು ನನಗೆ ಎಲ್ಲದಕ್ಕೂ
ಸಪೋರ್ಟ್ ಮಾಡ್ತಾರೆ, ಬಟ್ ಅದು ಇದು ಮೀಡಿಯಾ ಒಂದು ಕಾಣಿಸ್ಕೊಳಂಗಿಲ್ಲ ನೋಡಿ, ಯಾವುದೇ ಒಂದು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಟೋಟಲಾಗಿ ಎಷ್ಟು ಅಮೌಂಟ್ ಬಂದವು ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ ನೋಡಿ, ಇದು ಸ್ಯಾಲ್ರಿದು ಹೇಳ್ತಾರೆ ಎಷ್ಟು ಬಂತು ಅಂತೇಳಿ ಎತ್ತು ಮಾಡಿದ್ದೆ. ಬಟ್ ಇದು ATM ತಗೊಂಬರಾಗೂ ನಾನು ಬ್ಲಾಗ್ ಮಾಡ್ಬೇಕಂತ ಮಾಡಿದ್ದೆ. ಅವತ್ತೇ ಮಾಡ್ಕೊಬೇಕಂದ್ರೆ ಆಗಲಿಲ್ಲ, ಅದಕ್ಕೆ ತೊಗೊಂಬಂದಾಗ ಮಾಡಿದ್ರೆ ಆಯ್ತು ಬಿಡುತ್ತೆ. ಒಂದು ಏನೋ ಕೆಲಸಕ್ಕೆ ಹೋದಾಗ ನಾನು ತೊಗೊಂಬಂದು ಮಾಡಿದ್ದೆ. ಎಷ್ಟು ಅಮೌಂಟ್ ಬಂದವಂದ್ರೆ ನೋಡಿರಿ, ನಾನು $100 ಕಲೆಕ್ಟ್ ಆಗಿ 100 ಮ್ಯಾಗ್ ಆಗ್ಯಾವ ನೋಡಿರಿ, 100+ ಆಗಿದ್ದು. 113 ಆಗಿದ್ದು ನಂದು ಡಾಲರ್ಸ್ ಟೋಟಲ್ ಆಗಿ. ಯಾಕಂದ್ರೆ ಅದು ಹಿಂಗೆ ಮುಂದೆ ಹೋದವಲ್ರಿ, ಹಾಗೆ ಬಿಡ್ಕೋತ ಬಂದ್ಮ್ಯಾಗ ಟೋಟಲ್ $114 ಕಲೆಕ್ಟ್ ಆಗಿದ್ದು. ಅದಕ್ಕೆ ನನಗೆ ಬಂದಿದ್ದು ಪೇಮೆಂಟ್ ನೋಡಿರಿ ಹೇಳ್ಬೇಕಂದ್ರೆ ಒಂದು 5,000ದು 2,000 ತೊಗೋಬೋದು ನೋಡಿರಿ. ಇಷ್ಟು ಅಮೌಂಟ್ ಬಂದು ನನಗೆ ಪೇಮೆಂಟ್ ಸ್ಯಾಲ್ರಿದು ಇದ್ರದ್ದು ಯೂಟ್ಯೂಬ್ದು. ಖುಷಿ ಆಯ್ತು ನೋಡಿರಿ ಎಲ್ಲರಿಗೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಲಾಗ್ ಒಳಗೆ ಇದು ಭಾಳ ಲೆಂತಿ ಆಗುತ್ತೆ, ಆಲ್ರೆಡಿ 10 ನಿಮಿಷದ ಆಯ್ತು ನೋಡಿರಿ. ಯಾರು ಸ್ಕಿಪ್ ಮಾಡಿದ್ರೆ ಪ್ಲೀಸ್ ಹಂಗೆ ನೋಡಿರಿ. ಇದು ಏನು ಮಾಡ್ತೀನಿ ಅಮೌಂಟ್ ಅಂತ ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡು ಕೂತೀನಿ. ಈ ಅಮೌಂಟ್ಲಿಂದ ನನಗೆ ಪರ್ಸ್ನಲಾಗಿ ಯೂಸ್ ಮಾಡ್ಕೊಳಕಿನ ಒಂದು ಏನೋ ಮಾಡ್ಬೇಕಂತ ಭಾಳ ವಿಷಯದಿಂದ ಬರೋಕಿನ ಮುಂಚೆನೇ ನಾನು ಆ್ಯಕ್ಚುಲಿ ವಿಚಾರ ಮಾಡಿದ್ದೆ. ಬಟ್ ಈಗ ಬಂದೈತಿ, ಖುಷಿ ಆಗೈತಿ, ಫುಲ್ ಖುಷಿ ಆಗೈತಿ. ಈಗ ಅಮೌಂಟ್ಲಿಂದ ಏನು ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಕ್ತೀನಿ. ಅದು ಮಾಡೋದ್ರ ಜೊತೆನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ ಅಮೌಂಟ್ಲಿಂದ ಏನು ಯಾರಿಗೆಲ್ಲ ಏನು ಗಿಫ್ಟ್ ಕೊಡ್ತೀನಿ, ನೆಕ್ಸ್ಟ್ ಅದು ಏನೇ ಹೆಂಗೆ ಯೂಸ್ ಮಾಡ್ಕೋತೀನಿ ಅಂತೇಳಿ ಅದು ಬ್ಲಾಗ್ ಮಾಡ್ತೀನಿ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ ಆಯ್ತು ನೋಡಿ, ಫುಲ್ ಸ್ಯಾಲ್ರಿದೇ ಇತ್ತು. ಯಾರು ಸ್ಕಿಪ್ ಮಾಡೋದು ನೋಡಿ ಪ್ಲೀಸ್ ಎಲ್ಲರಿಗೂ ಹೇಳಕತ್ತೀನಿ, ಯಾವುದೇ ವಿಡಿಯೋ ನೋಡಿದ್ರು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊತೀನಿ ನೋಡಿರಿ. ಒನ್ಸ್ ಅಗೇನ್ ನಾನು ಸಬ್ಸ್ಕ್ರೈಬರ್ಲಿಂದನೇ ಇಷ್ಟು ಎಫರ್ಟ್ ನೋಡಿ, ನೀವೆಲ್ಲ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿಂದನೂ ಇಷ್ಟು ಅಮೌಂಟ್ ಬರೋಕ್ಕೆ ಸಾಧ್ಯ ನೋಡಿರಿ. ಹಾಗಾಗಿ ಇದೇ ಥರ ಸಪೋರ್ಟ್ ಮಾಡ್ಕೋತಾ ಇರಿ, ಜಾಸ್ತಿ ಯೂಸ್ ಆಗಲಿ ಅಂತ ಹೇಳ್ಕೊತ ನೋಡಿರಿ. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತಾ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.